ಹಾಯ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹಾಯ್ ಕೇಶವ್ ಸರ್, ಹಾಯ್ ಲಕ್ಷ್ಮಿ ಮ್ಯಾಮ್. ಎಲ್ಲರಿಗೂ ಫುಲ್ ಮೂನ್ ಮೆಡಿಟೇಷನ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋದಾ? ಅವ್ರು ಬಂದ್ಮೇಲೆ ಎಲ್ಲ ಜಾಯ್ನ್ ಆಗ್ತಾರೆ. ಇವತ್ತು ಹುಣ್ಣಿಮೆ ಧ್ಯಾನ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ಹುಣ್ಣಿಮೆ ರಿಚುವಲ್ ಮಾಡೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಆಮೇಲೆ ಮೆಡಿಟೇಷನ್ ಮಾಡಿಸ್ತೀನಿ. ಓಕೆ, ಹುಣ್ಣಿಮೆ ದಿನದಂದು ಯಾಕೆ ನಾವು ಧ್ಯಾನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅವತ್ತಿನ ದಿನ ಸೂರ್ಯ ಮತ್ತೆ ಚಂದ್ರನ ಪ್ರಭಾವ ಭೂಮಿ ಮೇಲೆ ತುಂಬಾನೇ ಇರುತ್ತೆ. ಓಕೆನಾ? ಅಪಾರವಾದ ಪ್ರಭಾವವನ್ನ ಬೀರೋದ್ರಿಂದ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಜೀವರಾಶಿಗಳ ಮೇಲೆ ಮತ್ತೆ ಮಾನವನ ಮೇಲೆ ತುಂಬಾನೇ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ತುಂಬಾ ಒಳ್ಳೆ ಒಂದು ಪ್ರಭಾವ ಬೀರುತ್ತೆ. ಓಕೆನಾ? ಇವಾಗ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ 70% ನೀರಿರುತ್ತೆ. ಓಕೆನಾ? ಅದು ಫುಲ್ ಮೂನ್ ಏನಕ್ಕೆ ಹೇಳ್ತಾರಪ್ಪ, ಯಾಕೆ ಫುಲ್ ಮೂನ್ ದಿವಸ ನಾವು ಇದು ಮಾಡ್ಬೇಕು? ಚಂದ್ರ ಅಂದ್ರೆ ಎಮೋಷನ್ಸ್, ಮನುಷ್ಯನ ಮೇಲೆ ಹೇಗೆ ಪ್ರಭಾವ ಬೀರುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ತುಂಬಾನೇ ಎಮೋಷನಲಿ ತುಂಬಾನೇ ಬ್ಲಾಕ್ ಆಗಿರ್ತಾನೆ ಮನುಷ್ಯ, ಬ್ಲಾಕೇಜ್ ಅನ್ನ ಹೊಂದಿರ್ತಾನೆ. ಒಬ್ಬೊಬ್ರಲ್ಲಿ ಒಂದೊಂದು ತರಹದ ಭಾವನೆಗಳನ್ನ ಹೆಚ್ಚಾಗ್ತಾ ಹೋಗುತ್ತೆ. ಇವತ್ತು ಮನುಷ್ಯನಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ಕೋಪ ಹೆಚ್ಚಾಗುತ್ತೆ, ಆಮೇಲೆ ಮನುಷ್ಯ ವರ್ತನೆಗಳು ಹೆಚ್ಚಾಗುತ್ತೆ ಹುಣ್ಣಿಮೆ ದಿವಸದಂದು. ಓಕೆನಾ? ಆ ಹೊತ್ತಿನ ದಿವಸ ನಾವು ಹುಣ್ಣಿಮೆ ಧ್ಯಾನ ಮಾಡೋದ್ರಿಂದ, ಫುಲ್ ಮೂನ್ ಮೆಡಿಟೇಷನ್ ಮಾಡೋದ್ರಿಂದ ಏನೆಲ್ಲ ನಾವು ಪಡ್ಕೋಬಹುದಪ್ಪ ಅಂತ ಹೇಳಿದ್ರೆ, ಹೈ ಎನರ್ಜಿ ಪಡ್ಕೋಬಹುದು. ಹುಣ್ಣಿಮೆ ದಿನ ನಮಗೆ ಪ್ರಭಾವ ಅವಾಗ್ಲೇ ಹೇಳಿದೆ, ಸೂರ್ಯ ಮತ್ತು ಚಂದ್ರನ ಪ್ರಭಾವ ಏನಿರುತ್ತೆ ಭೂಮಿ ಮೇಲೆ ಅಪಾರವಾಗಿ ಬೀಳುತ್ತೆ. ಅದು ಪಾಸಿಟಿವ್ ಆಗಿಯೂ ಸಹಿತ ವರ್ಕ್ ಮಾಡುತ್ತೆ, ಮತ್ತೆ ನಕಾರಾತ್ಮಕ ಶಕ್ತಿಯನ್ನು ಸಹಿತ ವರ್ಕ್ ಮಾಡುತ್ತೆ. ಈ ರೀತಿ ಇದ್ದಾಗ ಮನುಷ್ಯನಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮನುಷ್ಯನ ವರ್ತನೆ ಚೇಂಜಸ್ ಆಗುತ್ತೆ, ಮತ್ತೆ ಸಿಟ್ಟು, ಕೋಪ, ಮತ್ತೆ ಅವನಲ್ಲಿರುವಂತ ಯಾವ್ದಾದ್ರು ನಕಾರಾತ್ಮಕ ಶಕ್ತಿ ಇತ್ತು ಅಂತ ಹೇಳಿದ್ರೆ ಅವನಲ್ಲಿ ಹಲವಾರು ಬದಲಾವಣೆಗಳನ್ನ ನೋಡ್ಬೋದು. ಹೇಳ್ತಾರೆ ಮನೇಲಿ ಹಿರಿಯರು ಇದ್ದಾರೆ, ಏನ್ ಹೇಳ್ತಾರೆ, ಇವತ್ತು ಹುಣ್ಣಿಮೆ, ಸುಮ್ನೆ ಇದ್ಬಿಡು ಅಂತ ಹೇಳ್ತಾರೆ. ಅಥವಾ ಅಮಾಸೆ ದಿವಸ ಇತ್ತಂದ್ರೆ, ಇವತ್ತು ಅಮಾಸೆ ಇದೆ, ಯಾರು ಏನು ಮಾತಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಆಧ್ಯಾತ್ಮಿಕವಾಗಿ ಗೊತ್ತಿರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ತಮ್ಮದೇ ಆದ ಒಂದ್ ನಿಮಿಷ ಇಲ್ಲೇನಾಗತ್ತಪ್ಪ ಅಂತ ಹೇಳಿದ್ರೆ, ಹೈ ಎನರ್ಜಿ ಪಡ್ಕೋಬಹುದು. ನಾವು ಹುಣ್ಣಿಮೆ ದಿವಸ ಏನ್ ಮಾಡ್ಬೋದು, ಹೈ ಎನರ್ಜಿನೂ ಸಹಿತ ಪಡ್ಕೋಬಹುದು. ಯಾವ ರೀತಿ? ಮನುಷ್ಯ ನೀರ್ ಕುಡಿಯೋದ್ರಿಂದ ಸಹಿತ ಹೆಚ್ಚಿನ ಎನರ್ಜಿ ಪಡ್ಕೋತಾನೆ. ಇಲ್ಲಿ ಜಾಸ್ತಿ ನಾವು ಹೈ ಎನರ್ಜಿ ಪಡ್ಕೋಬೇಕು ಅಂತ ಹೇಳಿದ್ರೆ, ಆಧ್ಯಾತ್ಮಿಕವಾಗಿರುವಂತ ವ್ಯಕ್ತಿಗಳಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಧ್ಯಾನ ಮಾಡೋದ್ರಿಂದ ಅಲ್ಲಿ ನಾವು ಒಂದು ತಿಂಗಳಲ್ಲಿ ಮಾಡುವಂತಹ ಧ್ಯಾನನ ಒಂದೇ ದಿನದಲ್ಲಿ ನಾವು ಆ ಶಕ್ತಿನ ಪಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಅವತ್ತಿನ ಪ್ರಭಾವ, ಚಂದ್ರನ ಪ್ರಭಾವ ನಮ್ಮ ಎನರ್ಜಿ ತುಂಬಾನೇ ಚೆನ್ನಾಗಿರುತ್ತೆ. ಈ 70% ನಮ್ಮ ದೇಹದಲ್ಲಿ 70% ನೀರ್ ಇರೋದ್ರಿಂದ ಆ ಪ್ರಕೃತಿಗೆ ನಾವು ಬೇಗನೆ ಕನೆಕ್ಟ್ ಆಗಿರ್ತೀವಿ ಅವತ್ತಿನ ದಿನ. ಓಕೆನಾ? ಮನುಷ್ಯನ ಮನಸ್ಸು ಮತ್ತೆ ಭಾವನೆಗಳು ಕೂಡ ಸಹಿತ ತೀವ್ರ ನೋವನ್ನು ಹೊಂದಿರುತ್ತೆ. ಓಕೆನಾ? ಆ ನೋವನ್ನ ಸಹಿತ ನಾವು ರಿಲೀಸ್ ಮಾಡ್ಬೋದು. ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿನೂ ಸಹಿತ ನಾವು ರಿಲೀಸ್ ಮಾಡ್ಬೋದು. ಇಲ್ಲಿ ಭಾವನೆಗಳು ಅಂದ್ರೆ ನಮ್ಮ ಭಾವನೆಗಳನ್ನ ಯಾವ ರೀತಿ ನಾವು ರಿಲೀಸ್ ಮಾಡ್ಬೋದು, ಯಾವ ರೀತಿಯಾಗಿ ನಾವು ರಿಲೀಸ್ ಮಾಡ್ಕೋಬಹುದು. ಮನಸ್ಸಿನಲ್ಲಿ ತುಂಬಾನೇ ಯೋಚನೆಗಳಿರ್ತವೆ, ಕೋಪಗಳಿರುತ್ತೆ, ಆತಂಕಗಳಿರುತ್ತೆ, ಹಳೆಯ ನೋವುಗಳನ್ನಿರುತ್ತೆ. ಅದನ್ನು ಸಹಿತ ನಾವು ಬರೀ ವಿಶ್ ಅಷ್ಟೇ ಮಾಡಕ್ ಹೋಗಲ್ಲ. ಓಕೆನಾ? ಅಲ್ಲಿ ನಾವು ತುಂಬಾನೇ ನಮ್ಮಲ್ಲಿರುವಂತ ನಕಾರಾತ್ಮಕ
ಏನು ನಾವು ಬಿಡುಗಡೆ ಮಾಡ್ಬೇಕಾಗಿರುತ್ತೋ, ನಮ್ಮಲ್ಲಿರುವಂತಹ ಭಾವನೆಗಳನ್ನ ಏನು ನಾವು ರಿಲೀಸ್ ಮಾಡ್ಬೇಕಾಗಿರುತ್ತೋ ಅದನ್ನು ಸಹಿತ ನಾವು ಅಲ್ಲಿ ರಿಲೀಸ್ ಮಾಡ್ಬೋದು. ಅದನ್ನ ಅವತ್ತು ಬರೆದು ನಾವು ಆ ಗೋಲ್ ಅದನ್ನು ಸಹಿತ ನಾವು ಏನ್ ಮಾಡ್ಬೋದು, ಸುಟ್ಟು ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಸಹಿತ ನಾವು ಬಿಡ್ಬೋದು. ಅದನ್ನೇ ನಾವು ಇನ್ನೂ ಒಂದ್ ರೀತಿಯಿಂದನೂ ಮಾಡ್ಬೋದು. ನಮ್ಮಲ್ಲಿರುವಂತಹ ನಾವು ಏನೋ ಆಸೆ ಪಟ್ಟಿರ್ತೀವಿ, ನಮ್ಮ ಆಸೆಗಳನ್ನ ಈಡೇರ್ಸ್ಕೋಬೇಕಾಗಿರುತ್ತೆ, ಆ ಕೆಲಸ ಆಗಿರಲ್ಲ. ಆಗ ಸಹಿತ ನಾವು 5 ವಿಶ್ ಅಥವಾ ಯಾವ್ದೋ ಒಂದ್ ವಿಶ್ಗಳು ನಮಗ್ ಒಂದೇ ಆಗಿತ್ತು ಅಂದ್ರೆ ಒಂದೇ ಮಾಡೋಣ, ಇಲ್ಲ ಅಂದ್ರೆ ಇನ್ನು 2 ಬೇಕಾಗಿತ್ತು ಅಂದ್ರೆ ನಾವ್ 2 ಮಾಡೋಣ. ಈ ರೀತಿಯಾದಂತಹ ನಮ್ಮ ಗೋಲ್ಸ್ ಬೇಗನೆ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಅವತ್ತಿನ ಎನರ್ಜಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಪ್ರತಿದಿನ ಇರೋದಕ್ಕಿಂತ ನಮಗೆ 90% ಹೆಚ್ಚಿರುತ್ತಂತೆ. ನಾವು ಇವತ್ತಿನ ದಿನ ಹೇಗಿರುತ್ತೆ, ನಾರ್ಮಲ್ ಡೇಸ್ ಅಲ್ಲಿ ಏನಿರುತ್ತೆ 10% ಈ ರೀತಿಯಾಗಿ ನಮಗೆ ಎನರ್ಜಿ ಸಿಗ್ತಾ ಹೋಗುತ್ತೆ. ಆದ್ರೆ ಅವತ್ತಿನ ದಿನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಏನಿರುತ್ತಪ್ಪ ಅಂತ ಹೇಳಿದ್ರೆ 90% ನಮಗೆ ಎನರ್ಜಿ ಸಿಗುತ್ತಂತೆ. ಆ ಎನರ್ಜಿಯಿಂದ ನಾವ್ ಏನ್ ಆಗುತ್ತೆ ಅಂತ ಹೇಳಿದ್ರೆ ಬೇಗನೆ ವಿಶ್ ಫುಲ್ಫಿಲ್ ಆಗುತ್ತಂತೆ. ಮತ್ತೆ ಬ್ರಹ್ಮಾಂಡಕ್ಕೆ ನಾವು ಬೇಗನೆ ಕನೆಕ್ಟ್ ಆಗ್ತೀವಿ. ಬ್ರಹ್ಮಾಂಡದ ಶಕ್ತಿ ನಮಗೆ 1 ಪಟ್ಟಕ್ಕಿಂತ ನಮಗೆ 3 ಪಟ್ಟು ನಮಗೆ ಅವತ್ತಿನ ದಿನ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಆಧ್ಯಾತ್ಮಿಕವಾದ ಬೆಳವಣಿಗೆಯನ್ನು ಸಹಿತ ನಾವು ಹೆಚ್ಚು ಮಾಡ್ಕೋಬಹುದು. ಇಲ್ಲ ಆಧ್ಯಾತ್ಮಿಕವಾಗಿ ಏನಾದ್ರು ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಎನರ್ಜಿನ ನಾವು ಹೈ ಎನರ್ಜಿ ಮಾಡ್ಕೊಂಡು ಇಡೀ ಒಂದು ತಿಂಗಳಲ್ಲಿ ಒಂದು ದಿನದಲ್ಲಿ ಸಿಗುವಂತದ್ದು ಇಡೀ ತಿಂಗಳನ್ನು ನಾವು ಕ್ಯಾರಿ ಮಾಡ್ಬೋದು. ಆ ರೀತಿಯಾಗಿ ಸಹಿತ ನಾವು ನಮ್ಮ ಎನರ್ಜಿನ ಸಹಿತ ಪಡ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಸಂಕಲ್ಪ ಸಿದ್ಧಿ, ನಾನು ಅವಾಗ್ಲೇ ಹೇಳಿದೆ, ನಮ್ಮ ಭಾವನೆಗಳನ್ನು ಸಹಿತ ರಿಲೀಸ್ ಮಾಡ್ಬೋದು ಅಂತ ಹೇಳಿದೆ. ಅಂದ್ರೆ ನಮ್ಮ ಕೆಟ್ಟ ಆ ಎನರ್ಜಿನೂ ಸಹಿತ ನಾವು ರಿಲೀಸ್ ಮಾಡ್ಬೋದು. ಅದೇ ತರನೇ ನಮಗೆ ಬೇಕಾದಂತಹ ವಿಶ್ಗಳನ್ನ, ನಮಗೆ ಬೇಕಾಗುವಂತಹ ಒಳ್ಳೆಯ ನೆಗೆಟಿವ್ ಅಂದ್ರೆ ಒಳ್ಳೆಯ ಸಕಾರಾತ್ಮಕ ಶಕ್ತಿನೂ ಸಹಿತ ಪಡ್ಕೊಳ್ಳೋದಕ್ಕೆ ಇಲ್ಲಿ ನಾವು ಈ ಹುಣ್ಣಿಮೆ ಅಂದ್ರೆ ಫುಲ್ ಮೂನ್ ರಿಚುವಲ್ ಸಹಿತ ನಾವು ಮಾಡ್ಬೋದು. ಪ್ರತಿ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಈ ತರ ಇದ್ದಾಗ ಈ ರೀತಿಯಾದಂತಹ ರಿಚುವಲ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಗುರಿಗಳು, ಆಸೆಗಳು, ಸಕಾರಾತ್ಮಕ ಬದಲಾವಣೆಗಳನ್ನ ಬ್ರಹ್ಮಾಂಡಕ್ಕೆ ತಲುಪಿಸ್ತೀವಿ. ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹುಣ್ಣಿಮೆಯ ದಾನ ಒಂದು ಅದ್ಭುತವಾದ ಕೆಲಸ ಮಾಡುವಂತದ್ದನ್ನ ನಾವು ಮಾಡ್ಬೋದು. ಬೇಗನೆ ನಾವು ಕನೆಕ್ಟ್ ಆಗ್ತೀವಿ, ಬ್ರಹ್ಮಾಂಡಕ್ಕೆ ಬೇಗನೆ ಕನೆಕ್ಟ್ ಆಗ್ತೀವಿ. ನಮ್ಮ ರಿಚುವಲ್ ಸಹಿತ ಅಷ್ಟೇ ಬೇಗನೆ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದು ಬೇಗ ಈಡೇರುತ್ತೆ. ನಮ್ಮ ಆಸೆಗಳನ್ನ ನಾವು ಬೇಗನೆ ಈಡೇರ್ಸ್ಕೋಬಹುದು. ಇವಾಗ ಪ್ರತಿದಿನ ನಾವು ಮಾಡ್ತಿರ್ತೀವಿ, ಎಷ್ಟೇ ನಾವು ಧ್ಯಾನ ಮಾಡ್ತಿರ್ತೀವಿ, ನಾವ್ ಅದು ಆಗ್ತಿರಲ್ಲ. ಏನೋ ಒಂದ್ ಕೆಲಸ ಮಾಡ್ತಿರ್ತೀವಿ, ಅವಾಗ ಒಂಥರ ಆಗುತ್ತೆ, ಸುಸ್ತಾಗಿರುತ್ತೆ. ಈಗ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ನಾವು ಆ ಫುಲ್ ಮೂನ್ ನೆರಳಲ್ಲಿ ಅಂದ್ರೆ ಆ ಬೆಳಕಿನಲ್ಲಿ ನೀರಿಟ್ಟು ಕುಡಿಯೋದ್ರಿಂದ ಸಹಿತ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ನಮ್ಮ ಆಸೆಗಳನ್ನ ಸಹಿತ ಈಡೇರ್ಸ್ಕೋಬಹುದು. ಇನ್ನು ಹೆಚ್ಚು ವಿಷಯಗಳು ನಮ್ಮ ಜೀವನದಲ್ಲಿ ಬೇರೆ ಹಣ ಒಂದೇ ಅಂತಲ್ಲ, ಪ್ರತಿ ಒಂದು ವಿಷಯ ನಮಗೆ ಕೆಲಸ ಆಗ್ಬೇಕಾಗಿತ್ತು ಅಥವಾ ನಮ್ಮ ಮನೇಲಿ ಈ ರೀತಿ ನಮ್ಮ ಸಂಬಂಧದಲ್ಲಿ ಏನಾದ್ರು ಇದು ಆಗಿತ್ತು ಅಂತ ಹೇಳಿದ್ರೆ ಆ ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಅಥವಾ ನಾವು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಲಾಸ್ ಅನುಭವಿಸ್ತಾ ಇದೀವಿ ಅಂದ್ರೆ ಅದು ನಮಗೆ ತುಂಬಾ ಅದು ಹೇಗಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿರ್ಬೇಕು. ಓಕೆನಾ, ನಾವೊಂದ್ ಏನೋ ಒಂದ್ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಎನರ್ಜಿ ಕೊಡುವಂತದ್ದಾಗಿರ್ಬೇಕು. ಆ ರೀತಿ ಆದಾಗ ನಮಗೆ ಬೇಗನೆ ವಿಶ್ ಫುಲ್ಫಿಲ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾರೆ. ಇನ್ನು ದೈಹಿಕ ಮತ್ತೆ ಮಾನಸಿಕ ವಿಶ್ರಾಂತಿ ಪಡೆಯೋದಕ್ಕೋಸ್ಕರನು ಸಹಿತ ಇಲ್ಲಿ ಈ ಹುಣ್ಣಿಮೆ ದಿನನ ಧ್ಯಾನ ಮಾಡೋದಕ್ಕೆ ಉಪಯೋಗಿಸ್ಕೊತಾರೆ. ಅಂದ್ರೆ ಗೊತ್ತಿರುವಂತವ್ರು ಬೇಗನೆ ಇದು ಮಾಡ್ಕೋತಾರೆ. ಯಾರಿಗದು ಗೊತ್ತಿರೋದಿಲ್ಲ ನೋಡು ಅವ್ರು ಏನ್ ಮಾಡ್ತಾರೆ, ಜಸ್ಟ್ ಧ್ಯಾನ ಒಂದು ಮಾಡ್ತಾರೆ, ಅದು ರಿಚುವಲ್, ಅದು ಅವ್ರಿಗೆ ಏನು ಗೊತ್ತಿರಲ್ಲ. ಆ ಟೈಮ್ ಅಲ್ಲಿ ಏನ್ ಮಾಡ್ತಾರಪ್ಪ, ಅವ್ರು ಜಸ್ಟ್ ಧ್ಯಾನ ಮಾಡಿ ಅವರಲ್ಲಿ ಏನ್ ಇದು ಇರುತ್ತೆ ಅದನ್ನ ಮನ್ಸಲ್ಲೇ ಹೇಳ್ಕೊತಾರೆ. ಆದ್ರೆ ಆ ರೀತಿ ಮಾಡಿ ನಾವು ಇದು ಮಾಡೋದಕ್ಕಿಂತ ಈ ರೀತಿಯಾಗಿ ನಾವು ಏನ್ ರಿಚುವಲ್ ಮಾಡ್ತೀವಲ್ಲ ಇದು ನಮಗೆ ಬೇಗನೆ ಕನೆಕ್ಟ್ ಆಗುತ್ತೆ. ಒಂದು ಸಂಕಲ್ಪ ಅಂತ ಹೇಳಿ ನಾವು ಮಾಡೋದ್ರಿಂದ ತುಂಬಾನೇ ಬೇಗನೆ ನಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಹುಣ್ಣಿಮೆ ದಿನದಂದು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಮಗೆ ತುಂಬಾನೇ ಲಾಭಗಳು ಇದೆ ಅಂತಾನು ಸಹಿತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ, ಇಲ್ಲಿ ಯಾರು ಫಸ್ಟ್ ಇದು ಇಲ್ಲಪ್ಪ ನನಗೆ ಇದು ಗೊತ್ತೇ ಇರ್ಲಿಲ್ಲ, ಇದೇ ಫಸ್ಟ್ ನಾ ಮಾಡ್ತಾ ಇದ್ದೀನಿ ಅನ್ನೋರು ಮೆಸೇಜ್ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ. ನನಗೆ ಹುಣ್ಣಿಮೆ ಧ್ಯಾನ, ಅಮಾವಾಸ್ಯೆ ಧ್ಯಾನ ಇದೇ ಫಸ್ಟ್ ನನಗೆ ಗೊತ್ತಿರೋದು, ಮಾಡ್ತಾ ಇರೋದು, ಅಥವಾ ನಾನು ಮೊದ್ಲೆಲ್ಲ ನೋಡಿದ್ದೆ ಅನ್ನೋದಿತ್ತು ಅಂದ್ರೆ ಮೆಸೇಜ್ ಹಾಕಿ. ಲಕ್ಷ್ಮಿ ಮ್ಯಾಮ್. ಹಾ ಮೇಡಮ್, ಹುಣ್ಣಿಮೆ ದಿನ ಫಸ್ಟ್ ಟೈಮ್.
ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಹುಣ್ಣಿಮೆದೇನೋ ಫಸ್ಟ್ ಟೈಮ್. ಹೌದಾ? ಕೇಶವ್ ಸರ್, ನೀವು ಮೊದ್ಲು ಮಾಡಿದ್ರಾ? ಹೌದು ಮೇಡಮ್, ಮಾಡಿದ್ದೆ. ಹಾ. ಎಲ್ಲ ಗೊತ್ತಿದೆ ಮೇಡಮ್ ನನಗೆ. ಓಕೆ. ಈ ಗ್ರಹಣ ಕಾಲದಲ್ಲಿ ಈ ತರ ಮಾಡಿದ್ರೆ ಒಳ್ಳೇದು ಅಂತ ಗೊತ್ತಿತ್ತು. ಹಾ ಹಾ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಎನರ್ಜಿ ಇರುತ್ತೆ ಅಂತ ಗೊತ್ತು ಮೇಡಮ್. ಹೌದು. ನೀವು ಹೇಳೋದು Okay. 100% ಹೇಳ್ತಾ ಇರೋದು. ಓಕೆ ಸರ್. ಶ್ರುತಿ ಮ್ಯಾಮ್, ನಿಮಗೆ ಗೊತ್ತಾ ಇದು? ಮೊದ್ಲು ಮಾಡ್ತಾ ಇದ್ರಾ? ಮೇಡಮ್, ನಂದು ನೆಟ್ವರ್ಕ್ ಇಲ್ಲ, ಈಗ ಮತ್ತೆ ಜಾಯಿನ್ ಆದೆ ನಾನು. ಓಕೆ. ನಿನ್ನೆದೊಂದು ಇನ್ಸಿಡೆನ್ಸ್ ಮಾಡಬಹುದಾ? ಹಾ, ಹೇಳಿ. ನಿನ್ನೆ ನನ್ನ ಅತ್ತೆ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋಗಿದ್ದೆ. ಹಾ. ಅಲ್ಲಿಂದ ಬಂದು ನೈಟ್ ಒಂದು 2:30 ಕೈ ಎರಡು ಹೊಡ್ತ ಸ್ಟಾರ್ಟ್ ಆಗಿತ್ತು ಮೇಡಮ್. ನನಗೆ ಬೆಳಗಿನ ಜಾವ 3 ಗಂಟೆ 4 ಗಂಟೆ ತನಕ ಕಡಿಮೆ ಆಗಿಲ್ಲ ನನಗೆ. ಇದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ನನಗೆ ಮನೇಲಿ ಇದ್ರೆ ನನಗೆ ಏನು ಬರಲ್ಲ. ಈಗ ಚೆನ್ನಾಗಿಲ್ದೇ ಇರೋ ಜಾಗದ ಹತ್ರ ಹೋದಾಗ ನನಗೆ ಅವತ್ತಿನ ದಿನ ಆಗಾಗುತ್ತೆ. ಆಸ್ಪತ್ರೆದಿದೆ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಇಲ್ಲ ಮೇಡಮ್, ಅಲ್ಲಿ ಸ್ವಲ್ಪ ಏನಾರ ನೀರಿನ ವೇರಿಯೇಷನ್ ಆದಾಗ ಹಂಗಾಗುತ್ತೆ. ನೀವ್ ಏನಾರು ಹೊರಗೆ ಹೋದಾಗ ನೀರ್ ಕುಡ್ದಿರ್ತಿರಲ್ಲ, ನೀರಿಂದ ಏನಾರು ಹೆಚ್ಚು ಕಡಿಮೆ ಆದಾಗ ಆ ರೀತಿ ಆಗುತ್ತೆ. ಅದ್ರ ಬಿಟ್ಟೆ ಮತ್ತೆ ಬೇರೆ ಹಾಗೇನ್ ತೊಂದ್ರೆ ಇರಲ್ಲ. ಅದರ್ವೈಸ್ Okay, ಏನು. ಓಕೆ. ಓಕೆ, ನೀವು ಇದು ಫುಲ್ ಮೂನ್ ಮೆಡಿಟೇಷನ್ ಏನಾದ್ರು ಮಾಡಿದೀರಾ ಯಾವಾಗಾದ್ರು? ಮತ್ತೆ ನಿಮಗೆ ಪರಿಚಯ ಇದೆಯಾ ಇದು? ಇಲ್ಲ ಮೇಡಮ್, ಮಾಡಿಲ್ಲ. ಇದೆ ಫಸ್ಟ್ ಟೈಮ್. Yes. ಓಕೆ. ಓಕೆ ಸರ್, ಈಗ ಏನ್ ಗೊತ್ತಾ, ಇನ್ನು ಒಂದು ನಿಮ್ಮ ಹತ್ರಗೆ ಕ್ರಿಸ್ಟಲ್ಸ್ ಅಥವಾ ಪಿರಮಿಡ್ ಅಥವಾ ನಿಮ್ಮಲ್ಲಿ ಏನಾದ್ರೂ ನೀವು ಬ್ರಾಸ್ಲೆಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇವತ್ತಿನ ಫುಲ್ ಮೂನ್ ಏನಿರುತ್ತೆ ಅಲ್ಲಿ ನೀವು ಅದನ್ನ ಇಟ್ಟು ಎನರ್ಜೈಸ್ ಮಾಡ್ಬೋದು. ಅಂದ್ರೆ ಈಗ ಟ್ಯಾರೋ ಕಾರ್ಡ್ ಯೂಸ್ ಮಾಡ್ತಿರ್ತಾರೆ, ಅವರು ಸಹಿತ ಅದನ್ನ ಫುಲ್ ಮೂನ್ ಬೆಳಕಿಗೆ ಇಟ್ಟು, ಅಥವಾ ರುದ್ರಾಕ್ಷಿ, ಅಂದ್ರೆ ಅವ್ರ ಆಧ್ಯಾತ್ಮಿಕವಾಗಿ ಏನೆಲ್ಲ ಯೂಸ್ ಮಾಡ್ತಾರೆ ಅದನ್ನ ಫುಲ್ ಮೂನ್ ಬೆಳಕಲ್ಲಿ ಇಟ್ಟು ಅದನ್ನ ಎನರ್ಜೈಸ್ ಮಾಡ್ಬೋದು. ಮತ್ತೆ ಒಂದ್ ಬಾಟ್ಲಿ ನೀರಿಟ್ಟು ಸಹಿತ ನೀವು ಆ ನೀರನ್ನ ಎನರ್ಜಿ ಶಕ್ತಿಯನ್ನ ತುಂಬಿ ಅದನ್ನ ಬೆಳಗ್ಗೆ ನೀರ್ ಕುಡಿಯೋದ್ರಿಂದ ಸಹಿತ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಎನರ್ಜಿ ಬರುತ್ತೆ. ಮತ್ತೆ ಅವತ್ತಿನ ಬ್ರಹ್ಮಾಂಡದ ಶಕ್ತಿನೂ ನಿಮಗೆ ಸಿಗುತ್ತೆ. ಅಂದ್ರೆ ಈಗ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಇರುತ್ತೆ ಅಂತ ತಿಳ್ಕೊಟ್ರೆ ಅದನ್ನ ಹೇಳ್ಬಿಟ್ಟು ಆ ನೀರ್ ಇಡ್ಬೇಕು. ನನ್ನ ಆರೋಗ್ಯದಲ್ಲಿ ಈ ರೀತಿ ಸಮಸ್ಯೆ ಇದೆ, ಅದನ್ನ ಪೂರ್ತಿ ತೆಗೆದು ಹಾಕಿ ನನಗೆ ಒಂದು ಒಳ್ಳೆಯ ಶಕ್ತಿನ ಕೊಡ್ತಾ ಇದೆ ಈ ನೀರು ಅಂತ ಹೇಳಿ ಅವತ್ತು ನೀರಲ್ಲಿ ಅದು ಹೊರಗೆ ಅದು ಬೆಳಕಿಗೆ ಇಟ್ಟು ಆ ನೀರ್ ಕುಡಿಯೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ. ಅಂದ್ರೆ ಪ್ರತಿ ಹುಣ್ಣಿಮೆಗೂ ಮಾಡ್ಬೇಕು. ಒಂದೇ ಹುಣ್ಣಿಮೆಗೆ ಮಾಡಿ ಬಿಟ್ಬಿಟ್ವಿ ಅಂದ್ರೆ ಅಲ್ಲ, ಪ್ರತಿ ಹುಣ್ಣಿಮೆಗೂ ನಿಮ್ದೇ ಆದಂತಹ ಏನ್ ಜರ್ನಿ ಇದೆ ಅದನ್ನ ಮಾಡ್ತಾ ಹೋಗ್ಬೇಕು. ಹೀಗ್ ಮಾಡೋದ್ರಿಂದ ಸಹಿತ ನಾವು ಫುಲ್ ಮೂನ್ ಅಲ್ಲಿ ಏನ್ ಪ್ರಯೋಜನಗಳನ್ನ ಪಡ್ಕೋಬಹುದು, ಆ ಶಕ್ತಿನ ನಾವು ಪಡ್ಕೋಬಹುದು. ಓಕೆನಾ? ಇವತ್ತು ನಾನು ನಿಮಗೆ ಹೇಳಿದ್ದೆ ಒಂದು ಪೇಪರು ಮತ್ತೆ ಪೆನ್ನು ಇಟ್ಕೊಳ್ಳಿ ಅಂತ. ಇಟ್ಕೊಂಡಿದ್ದೀರಾ? ಒಂದ್ ಪೇಪರು, ಪೆನ್ನು, ಮತ್ತೆ ಒಂದು ನೀರಿನ ಬಾಟಲ್, ಮತ್ತೆ ನಿಮ್ ಹತ್ರ ಇರುವಂತಹ ಕ್ರಿಸ್ಟಲ್ಗಳನ್ನ ಇಟ್ಕೊಳ್ಳಿ, ನಿಮ್ ಜೊತೆ ಇಟ್ಕೊಳ್ಳಿ. ಮೇಡಮ್, ಟ್ಯಾರೋ ಕಾರ್ಡು ಇಡ್ಬೋದಾ? ಹಾ, ಇಡಬಹುದು. ಮೇಡಮ್, ಈಗ ಇಲ್ಲಿ ಬರಿಬೇಕು ಅಂದ್ರೆ ಯಾವ್ದು ಲೈಕ್ ಒಳ್ಳೆ ವಿಷಸ್ ಅಥವಾ ಒಳ್ಳೆ ವಿಷಸ್ ಬರೆಯೋಣ, ನೆಗೆಟಿವ್ ಬೇಡ. ನಾವು ಆಲ್ರೆಡಿ ರಿಲೀಸ್ ಮಾಡಿದೀವಿ. ಈಗ ನಕಾರಾತ್ಮಕ ಶಕ್ತಿ ಆಲ್ರೆಡಿ ನಾವು ರಿಲೀಸ್ ಮಾಡ್ಕೊಂತಾನೆ ಬಂದಿವಿ ಈಗ. ಓಕೆನಾ? ಇವಾಗ ನಮಗೆ ಬೇಕಾಗಿರೋದೇನಪ್ಪ, ಪಾಸಿಟಿವ್. ನಿಮಗೆ ಏನ್ ಆಗ್ಬೇಕು, ನಿಮ್ಮ ಜೀವನದಲ್ಲಿ ಯಾವ ಗೋಲ್ಸ್ ಆಗ್ಬೇಕು, ಅಂದ್ರೆ ಯಾವ್ದೋ ಒಂದ್ ಕೆಲ್ಸ ಆಗಿರಲ್ಲ, ಆ ಕೆಲ್ಸ ಆಗಿದೆ ಅಂತ ಬರೀಬೇಕು. ನನ್ನ ಜೀವನದಲ್ಲಿ ಆಲ್ರೆಡಿ ಆಗಿದೆ, ಆ ರೀತಿ 5 ಗೋಲ್ಸ್ ಬರೀರಿ. ಓಕೆ ಮೇಡಮ್. ಇಲ್ಲಿ ವಿಡಿಯೋ ಯಾರು ಆನ್ ಮಾಡಿಲ್ಲ, ಅವ್ರು ಬರೀತಾ ಇದ್ದೀರಾ, ಏನ್ ಮಾಡ್ತಾ ಇದಾರೆ ಗೊತ್ತಾಗ್ತಿಲ್ಲ. ನಾನು ಆಲ್ರೆಡಿ ಓಕೆ, ಬರೀರಿ. ಬರ್ದಿರೋ ಏನಂತ ಬರಿಬೇಕು ಗೊತ್ತಾಗ್ಲಿಲ್ಲ. ನಿಮ್ಮ ಅಂದ್ರೆ ನಿಮಗೆ ಏನಾದ್ರು
ಫೈನಾನ್ಷಿಯಲ್ ಲಾಸ್ ಆಗಿತ್ತು ಅಂತ ಹೇಳಿದ್ರೆ ನೀವು ಏನ್ ಅನ್ಬೇಕು, ನಾನು ಹಣವನ್ನು ತುಂಬಾನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ನನ್ನ ಜೀವನಕ್ಕೆ ಹಣವನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಮಾಡಿದ್ದೇನೆ. ಅಥವಾ ನಮಗೆ ಯಾವುದೋ ಒಂದು ಜಾಬ್ ಆಗ್ಬೇಕಾಗಿತ್ತು, ಅದು ನನ್ನ ಜೀವನದಲ್ಲಿ ನನಗೆ ಈ ಕೆಲಸ ಆಗಿದೆ. ನಿಮ್ಗೆ ಯಾವ ಕೆಲಸ ಆಗ್ಬೇಕಿತ್ತು ಅದು ಆಗಿದೆ. ಮತ್ತೆ ನಮ್ಮ ಸಂಬಂಧದಲ್ಲಿ ನಾವು ತುಂಬಾನೇ ಚೆನ್ನಾಗಿದ್ವಿ, ನಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ, ನಾವು ಅನ್ಕೊಂಡಿರೋಷ್ಟಕ್ಕಿಂತ ಹೆಚ್ಚು ಚೆನ್ನಾಗಿದ್ದೀವಿ, ಈ ರೀತಿ ಬರಿಬಹುದು. ಅಥವಾ ಏನಾದ್ರು ಮನೆ ಕಟ್ಬೇಕಿತ್ತು ಅನ್ನೋದಿತ್ತಂದ್ರೆ ಈ ವರ್ಷದಲ್ಲಿ ನಾನು ಈ ಮನೆಯನ್ನ ಕಟ್ಟಿದ್ದೀನಿ, ಆ ಮನೆಯಲ್ಲಿ ನಾನು ಸಂತೋಷವಾಗಿದ್ದೀನಿ, ನಮ್ಮ ಫ್ಯಾಮಿಲಿಯರೆಲ್ಲರೂ ನಾವು ಒಟ್ಟಾಗಿ ಚೆನ್ನಾಗಿದ್ದೀವಿ ಅಂದ್ರೆ ಪಾಸಿಟಿವ್ ಆಗಿರ್ಬೇಕು, ಆಗಿ ಹೋಗಿದೆ ಅಂತ. ನಾನು ಮನೆ ಖರೀದಿ ಮಾಡಿದ್ದೀನಿ, ನನ್ನ ಜೀವನಕ್ಕೆ ಹಣದ ಸಮಸ್ಯೆ ಆಗಿತ್ತು, ಈಗ ಹಣದ ಅವಶ್ಯಕತೆ ಇಲ್ಲ ಆತರ ಬರೆಯಂಗಿಲ್ಲ ಸರ್. ನನ್ನ ಜೀವನದಲ್ಲಿ ಎಲ್ಲೆಲ್ಲಿ ಹಣದ ಅಡೆತಡೆ ಆಗಿತ್ತು ಅಂತ ನೀವೇನ್ ಅಂದ್ರಲ್ಲ ಈಗ ಸಮಸ್ಯೆ ಆಗಿತ್ತು ಅನ್ನೋದನ್ನ, ಅದನ್ನ ಬಿಡಿ, ಹಾಗೆ ಹೇಳಂಗಿಲ್ಲ. ನಾನು ಹಣವನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಹಣದ ಹರಿವು ಬರ್ತಾ ಇದೆ, ಇಲ್ಲ ನನ್ನ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಿ ಬಂದಿದೆ. ನನ್ನ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಿದೆ. ನನ್ನ ಆರೋಗ್ಯ ತುಂಬಾ ಚೆನ್ನಾಗಿ ಸುಧಾರಿಸಿದೆ. ಬ್ರಹ್ಮಾಂಡದ ದಿವ್ಯ ಶಕ್ತಿಯಿಂದ ನನ್ನ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತು ನಿರಂತರವಾಗಿ ಹರಿದು ಬರುತ್ತಿದೆ. ಸರ್ ಇದನ್ನ ಬರೀರಿ, ಹೇಳ್ತೆ ನೋಡಿ. ಬ್ರಹ್ಮಾಂಡದ ದಿವ್ಯ ಶಕ್ತಿಯಿಂದ ನನ್ನ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತು ನಿರಂತರವಾಗಿ ಹರಿದು ಬರುತ್ತಿದೆ. ಬರದ್ರಾ? ಓಕೆ, ಇಲ್ಲ ಆರೋಗ್ಯದ್ದು. ನನ್ನ ದೇಹದ ಎಲ್ಲಾ ಜೀವಕೋಶಗಳು ಸಂಪೂರ್ಣ ಆರೋಗ್ಯದಿಂದ, ಚೈತನ್ಯದಿಂದ ಮತ್ತು ದಿವ್ಯ ಶಕ್ತಿಯಿಂದ ತುಂಬಿದೆ. ಮತ್ತೆ ಸಂಬಂಧದಲ್ಲಿ, ನನ್ನ ಸುತ್ತಮುತ್ತಲಿರುವ ಎಲ್ಲಾ ಸಂಬಂಧಗಳಲ್ಲಿ ಪ್ರೀತಿ, ಗೌರವ ಮತ್ತು ಸಾಮರಸ್ಯ ನೆಲೆಸಿದೆ. ಓಕೆ, ಗುರಿಗಳು. ನನ್ನ ಜೀವನದ ಮುಂದಿನ ಎಲ್ಲಾ ಹೊಸ ಯೋಜನೆಗಳು ಮತ್ತು ಗುರಿಗಳು ಯಾವುದಾದರೂ ಅಡೆತಡೆಗಳಿಲ್ಲದೆ ಅತ್ಯಂತ ಸುಲಭವಾಗಿ ನೆರವೇರುತ್ತಿವೆ. ಮತ್ತೆ ಇಲ್ಲಿ ಆಧ್ಯಾತ್ಮಿಕವಾಗಿರುವಂತವರಿಗೆ, ನನ್ನ ಆಧ್ಯಾತ್ಮಿಕ ಪಯಣವು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ.
ಓಕೆ, ಬರದ್ರ? ಓಕೆ ಮೇಡಮ್. ಓಕೆ, ನೆಕ್ಸ್ಟ್ ನಿಮ್ ಕಡೆ ದೀಪ ಹಚ್ಚಿಟ್ಕೊಂಡಿದ್ದೀರಲ್ಲ? ಹೌದು. ಓಕೆ, ನೋಡಿ ಇಲ್ಲಿ ನೋಡಿ, ಅಷ್ಟು ಇಲ್ಲಿ ನೋಡಿ, ಈ ರೀತಿ ಹಾಳೆ ಇದೆ ಅಲ್ವಾ? ಹೀಗಿದೆ. ಅದನ್ನ ಈ ರೀತಿ ನಿಮ್ ಕಡೆ ಮಡ್ಚಿ, ಹಿಂಗೆ ಮತ್ತೆ ಈ ರೀತಿ ಮತ್ತೆ ನಿಮ್ ಕಡೆ ಮಡ್ಚಿ. ಮೇಡಮ್ ಮತ್ತೊಂದು ಸರಿ ತೋರಿಸಿ. ಹೀಗಿದೆ ಅಲ್ಲ ಬರ್ದಿರೋದ್ನ? ಆ ಬರ್ದಿರೋದು ಅದು? ಹಾ, ಬರ್ದಿರೋದು. ಇದು ಬರ್ದಿರೋದು. ನನ್ನ ವಿಷಯದು. ಓಕೆ ಓಕೆ ಮೇಡಮ್. ಅದನ್ನ ಈ ರೀತಿ ಹಿಂಗ್ ಫೋಲ್ಡ್ ಮಾಡಕ್, ನಿಮ್ಮ ಎದುರಿಗೆ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಮತ್ತೆ ನಿಮ್ಮ ಎದುರಿಗೆ ಫೋಲ್ಡ್ ಮಾಡಿ. ಓಕೆನಾ? ಮಾಡಿ ನೆಕ್ಸ್ಟ್ ಅದ್ರ ಮೇಲೆ ಒಂದ್ ಕಡೆ ಎಷ್ಟು ಬರೀತಿ, ಇಲ್ಲಿ ನಂಬರ್ ಬರೀಬೇಕು. 1176 ಈ ರೀತಿ. ಮೇಡಮ್ ಯಾವ ಬರಿಬೋದಾ ಏನು? ರೆಡ್ ಪೆನ್ ಹೇಳಿದ್ದು. 1176. ಓಕೆ, ನೆಕ್ಸ್ಟ್ ಒಂದ್ ಕಡೆ ಇದಾಯ್ತು. ನೆಕ್ಸ್ಟ್ ಇನ್ನೊಂದ್ ಕಡೆ ಇನ್ಫಿನಿಟಿ ಸಿಂಬಲ್ ಗೊತ್ತಲ್ಲ, ಉಲ್ಟಾ 8. ಉಲ್ಟಾ ಈ ರೀತಿ. ಈ ರೀತಿ. ಓಕೆ ಮೇಡಮ್. ಓಕೆನಾ? ಇದನ್ನ ಬರ್ದು ನಿಮ್ ಕೈಯಲ್ಲಿ ಹಿಡ್ಕೊಳ್ಳಿ ಹೀಗೆ. ನೀವು ಯೂನಿವರ್ಸಿಗೆ ಹೇಳಿ 5 ನಿಮಿಷ. ನಿಮ್ಮಲ್ಲಿ ಇರೋದನ್ನ, ಅದು ಏನ್ ಬರ್ದಿದ್ದೀರಾ ಅದನ್ನ ಸಂಪೂರ್ಣ ನಿಮ್ಮ ಮನಸ್ಸಿಂದ ಹೇಳಿ, ನಿಮ್ ಮನ್ಸಲ್ಲೇ ಹೇಳಿ. ನನ್ನ ಆಸೆ ಎಲ್ಲಾ ಇಚ್ಛೆಗಳನ್ನ ಈಡೇರಿಸಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಯೂನಿವರ್ಸ್. ಹೀಗೆ 3 ಬಾರಿ ಹೇಳಿ. ಓಕೆ, ನೆಕ್ಸ್ಟ್ ನಿಮ್ ಕಡೆ ದೀಪ ಹಚ್ಚಿಟ್ಟಿದ್ದೀರಲ್ಲ? ಹೌದು. ಹಾ, ಅದ್ರಲ್ಲಿ ಈ ರೀತಿ ಹಿಡಿದು ಸುಡಿಯುತ್ತೆ. ಈ ರೀತಿಯಾಗಿ ಇಕ್ಲದಲ್ಲಿ ಹಿಡಿದು ಹೀಗೆ ಸುಡಿಯುದು. ಕೈಯಲ್ಲೇ ಸುಡಿ, ಆದ್ರೆ ಹುಷಾರು. ಈ ರೀತಿ. ನಿಮಗೊಂದು 5 ನಿಮಿಷ ಟೈಮ್ ಕೊಡ್ತೀನಿ. ಇದನ್ನ ಸುಟ್ಟಿರೋದನ್ನ ತಗೊಂಡೋಗಿ ಬಾಲ್ಕನಿ ಹೋಗಿ ಚಂದ್ರನ್ನ ನೋಡ್ತಾ ಅದನ್ನ ಉಫ್ ಅಂತ ಮೇಲೆ ಹೋಗಿ ಅದಕ್ಕೆ ವಿಶ್ ಮಾಡಿ, ಹೇಳಿ ಅದಕ್ಕೆ
ನನ್ನೆಲ್ಲಾ ಇಚ್ಛೆಗಳನ್ನ ಬ್ರಹ್ಮಾಂಡಕ್ಕೆ ಒಪ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಅಂತ ಹೇಳಿ ಒಂದ್ 2 ಸೆಕೆಂಡ್ ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡಿ ಈ ಕಡೆ ಬನ್ನಿ. ತಗೊಂಡ್ ಬರ್ಬೇಕು ಅದನ್ನ ವಾಪಸ್. ಪ್ಲೇಟ್ ಅಲ್ಲೇ ಇಟ್ಟು ಬನ್ನಿ. ನಿಮ್ ಎದುರಿಗೆ ನೀರಿನ ಬಾಟಲ್ ಮತ್ತೆ ನಿಮ್ಗೆ ಏನಾದ್ರು ಕ್ರಿಸ್ಟಲ್ಗಳು ಇದ್ದು ಅಂದ್ರೆ ಅವನ್ನೆಲ್ಲ ಇಟ್ಕೊಳ್ಳಿ. ಪಿರಮಿಡ್ ಇದ್ರೆ ಪಿರಮಿಡ್ ಇಟ್ಕೊಳ್ಳಿ. ಓಕೆ, ಇವಾಗ ಧ್ಯಾನ ಮಾಡೋಣ. ಎಲ್ಲ ಬರ್ಲಿ. ಓಕೆ, ಇವಾಗ ಕ್ಯಾಂಡಲ್ ಧ್ಯಾನ ಇರ್ಲಿ. ಮಾಡೋಣ. ಕ್ಯಾಂಡಲ್ ಹಂಗೆ ಇಲ್ಲ. ಇರ್ಲಿ, ಏನಾಗಲ್ಲ. ಇರ್ಲಿ, ಅದು ಮೆಡಿಟೇಷನ್ ಮುಗಿಯೋ ಧ್ಯಾನ ಮುಗಿಯೋವರೆಗೂ ಇರ್ಲಿ. ಓಕೆ. ಓಕೆ, ಸಹಜ ಸ್ಥಿತಿ ಅಂದ್ರೆ ನೀವು ಕೂರುವಂತ ಪ್ಲೇಸ್ ಚೆನ್ನಾಗಿರ್ಲಿ. ಶ್ರುತಿ ಅವರ ನಿಮಗೆ ಸರಿ ಇದೆಯಾ ಅಲ್ಲಿ ಕೂರೋದಕ್ಕೆ? ಹಾ ಮೇಡಮ್, ಸರಿ ಇದೆ. ಓಕೆ, ನೆಟ್ವರ್ಕ್ ಸಿಗುತ್ತಲ್ಲ? ಹಾ ಮೇಡಮ್, ಸಿಗುತ್ತೆ. ಓಕೆ, ಸುಖಾಸನದಲ್ಲಿ ಕೂರಿ. ಬೆನ್ನು ನೇರವಿರಲಿ. 2 ಕೈಗಳನ್ನ ಜೋಡಿಸಿ. 2 ಕಾಲುಗಳನ್ನ ಕತ್ರಿಯಾಗಿ ಜೋಡಿಸಿ. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ.
ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರು. ನಿಮ್ಮ ದೇಹದೊಳಗೆ ಧನಾತ್ಮಕ ಶಕ್ತಿ ತುಂಬುತ್ತಿರುವುದನ್ನು ಗಮನಿಸಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇಡೀ ದಿನದ ಆಯಾಸ, ಒತ್ತಡ ಎಲ್ಲವೂ ನಿಮ್ಮ ದೇಹದಿಂದ ಹೊರಹೋಗುತ್ತಿರುವುದನ್ನು ಅನುಭವಿಸಿ. ನಿಮ್ಮ ಗಮನ ಪಾದಗಳಿಗೆ ತನ್ನಿ. ನಿಮ್ಮ ಗಮನವನ್ನು ಪಾದಗಳಿಗೆ ತನ್ನಿ. ಪಾದಗಳು ಸಡಿಲವಾಗುತ್ತಿವೆ. ನಿಮ್ಮ ಕಾಲುಗಳು, ಮೊಣಕಾಲುಗಳು, ತೊಡೆಗಳು, ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತಿವೆ. ನಿಮ್ಮ ಹೊಟ್ಟೆ, ಎದೆಯ ಭಾಗ, ಭುಜಗಳು ನಿರಾಳವಾಗುತ್ತಿವೆ. ಮುಖದಲ್ಲಿ ಕಿರುನಗೆ, ಹಣೆ, ಕಣ್ಣುಗಳ ಮೇಲಿನ ಒತ್ತಡವನ್ನು ಮುಕ್ತಗೊಳಿಸಿ. ಇಡೀ ದೇಹ ಈಗ ಸಂಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ನಿಮ್ಮ ಉಸಿರಾಟವು ದೀರ್ಘವಾಗಿರಲಿ. ಈಗ ನಿಮ್ಮ ಮನಸ್ಸಿನ ಕಣ್ಣುಗಳ ಮುಂದೆ ಪ್ರಕಾಶಮಾನವಾದ, ಶೀತಲವಾದ ಹುಣ್ಣಿಮೆಯ ಚಂದ್ರನನ್ನು ದೃಶ್ಯೀಕರಿಸಿ, ವಿಜುವಲೈಸ್ ಮಾಡಿ. ಚಂದ್ರನ ಬೆಳಕು ನಿಮ್ಮ ಎದುರಿಗೆ ಇರುವಂತಹ ಶೀತಲವಾದ ಪ್ರದೇಶವನ್ನು ಆಕರ್ಷಿಸುತ್ತಿರುವುದನ್ನು ಗಮನಿಸಿ. ಆಕಾಶದಲ್ಲಿ ಸಂಪೂರ್ಣವಾಗಿ ಬೆಳಕುತ್ತಿರುವ ಚಂದ್ರನನ್ನು ನೋಡಿ. ಆ ಚಂದ್ರನ ಕಿರಣಗಳು ಹೊರಹೊಮ್ಮುತ್ತಿರುವ ದಿವ್ಯವಾದ ಬಿಳಿ ಮತ್ತು ಬೆಳ್ಳಿಯ ಬಣ್ಣದ ಪ್ರಕಾಶಮಾನವಾದ ಕಿರಣಗಳು
ನೇರವಾಗಿ ನಿಮ್ಮ ತಲೆಯ ಮೇಲ್ಭಾಗಕ್ಕೆ ಸ್ಪರ್ಶಿಸುತ್ತಿವೆ. ಆ ತಂಪಾದ ಚಂದ್ರನ ಬೆಳಕು ನಿಮ್ಮ ತಲೆಯ ಮೂಲಕ ದೇಹದೊಳಗೆ ಪ್ರವೇಶಿಸುತ್ತಿದೆ. ಈ ದಿವ್ಯ ಬೆಳಕು ನಿಮ್ಮ ಮೆದುಳನ್ನು ಶಾಂತಗೊಳಿಸುತ್ತಿದೆ. ನಿಮ್ಮ ಕುತ್ತಿಗೆಗೆ ಭುಜಗಳ ಮೂಲಕ ಹರಿದು ಇಡೀ ದೇಹದಲ್ಲಿ ಹರಡುತ್ತಿದೆ. ನಿಮ್ಮ ಹೃದಯದ ಭಾಗ ಈ ಬಿಳಿ ಬೆಳಕು ಒಂದು ಸುಂದರವಾದ ಕಮಲದಂತೆ ಹರಡುತ್ತಿರುವುದನ್ನು ಗಮನಿಸಿ. ಈ ಬೆಳಕು ಕೇವಲ ಬೆಳಕಲ್ಲ, ಇದು ಬ್ರಹ್ಮಾಂಡದ ಪ್ರೀತಿ, ಶಾಂತಿ ಮತ್ತು ಶುದ್ಧೀಕರಣದ ಶಕ್ತಿ. ದೇಹದ ಪ್ರತಿಯೊಂದು ಜೀವಕೋಶವು ಈ ಚಂದ್ರನ ಬೆಳಕಿನಿಂದ ಮೌನವಾಗಿ ಸ್ನಾನ ಮಾಡುತ್ತಿದೆ. ಈ ಹುಣ್ಣಿಮೆಯ ರಾತ್ರಿ ಬಿಟ್ಟು ಬಿಡುವ ಸಮಯ. ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ಹಳೆಯ ನೋವು, ಕೋಪ, ದ್ವೇಷ, ಭಯ, ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿರುವ ಯಾವುದೇ ನಕಾರಾತ್ಮಕ ಯೋಚನೆಗಳನ್ನು ನೆನಪಿಸಿಕೊಳ್ಳಿ. ಯಾವುದೇ ನಕಾರಾತ್ಮಕ ಯೋಚನೆಗಳನ್ನು ನೆನಪಿಸಿಕೊಳ್ಳಿ. ಚಂದ್ರನ ಶಕ್ತಿಯು ಆ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ದೇಹ ಮತ್ತು ಮನಸ್ಸಿನಿಂದ ಎಳೆದುಕೊಳ್ಳುತ್ತಿದೆ. ನಿಮ್ಮ ಉಸಿರಾಟದ ಜೊತೆ ಆ ಕತ್ತಲೆ ಅಥವಾ ಕಪ್ಪು ಶಕ್ತಿಯು ನಿಮ್ಮ ದೇಹದಿಂದ ಹೊರಹೋಗುತ್ತಿದೆ. ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳಿ, ನನಗೆ ಬೇಡವಾದ, ನನ್ನ ಬೆಳವಣಿಗೆಗೆ ಅಡ್ಡಿಯಾಗುವ ಪ್ರತಿಯೊಂದು ಹಳೆಯ ನೆನಪನ್ನು, ನಕಾರಾತ್ಮಕತೆಯನ್ನು
ನಾನು ಪ್ರೀತಿಯಿಂದ ಬ್ರಹ್ಮಾಂಡಕ್ಕೆ ಬಿಟ್ಟು ಕೊಡುತ್ತಿದ್ದೇನೆ. ನಾನು ಈಗ ಸಂಪೂರ್ಣ ಮುಕ್ತ. ನಾನು ಪರಿಶುದ್ಧ. ನಿಮ್ಮ ಮನಸ್ಸು ಈಗ ಗರಿಗಿಂತ ಹಗುರಾಗುತ್ತಿದೆ. ಹೃದಯದಲ್ಲಿ ಒಂದು ನಿರಾಳವಾದ ಶಾಂತಿ ನೆಲೆಸುತ್ತಿದೆ. ಈಗ ನಿಮ್ಮ ಮನಸ್ಸು ಹಗುರಾದ ಶಾಂತವಾದ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ನಿಮ್ಮ ಜೀವನದ ಗುರಿ ಅಥವಾ ಆಸೆ ಈಗಲೇ ಈಡೇರಿದೆ ಎಂದು ಭಾವಿಸಿ. ನಿಮ್ಮ ಆಸೆ ಈಡೇರಿದಾಗ ನಿಮಗೆ ಸಿಗುವ ಆನಂದವನ್ನು ಈಗಲೇ ಅನುಭವಿಸಿ. ಆ ಯಶಸ್ಸು, ಆ ತೃಪ್ತಿ ನಿಮ್ಮದಾಗಿದೆ. ಬ್ರಹ್ಮಾಂಡಕ್ಕೆ ಮತ್ತು ಚಂದ್ರನಿಗೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ. ನನ್ನ ಜೀವನದಲ್ಲಿರುವ ಪ್ರತಿಯೊಂದು ಒಳ್ಳೆಯ ವಿಷಯಕ್ಕೆ, ನನ್ನನ್ನು ಮುನ್ನಡೆಸುತ್ತಿರುವ ಶಕ್ತಿಗೆ ಧನ್ಯವಾದಗಳು. ಆ ಕೃತಜ್ಞತೆಯ ಭಾವ ನಿಮ್ಮ ಇಡೀ ದೇಹದಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸುತ್ತಿದೆ. ವೈಬ್ರೇಷನ್ ಸೃಷ್ಟಿಸುತ್ತಿದೆ. ನಿಮ್ಮ ಬಾಡಿ ಪೂರ್ತಿ ವೈಬ್ರೇಷನ್ ಆಗ್ತಾ ಇದೆ. ಚಂದ್ರನ ಬೆಳಕು ನಿಮ್ಮ ಪೂರ್ತಿ ದೇಹವನ್ನು ಆವರಿಸಿದೆ. ಆ ಚಂದ್ರನ ಬೆಳಕನ್ನು ಮೌನವಾಗಿ ಅನುಭವಿಸಿ. ಆ ಬ್ರಹ್ಮಾಂಡದ ಬೆಳಕನ್ನು ಸಂಪೂರ್ಣ ನಿಮ್ಮ ದೇಹದಲ್ಲಿರುವುದನ್ನು ಗಮನಿಸಿ.
Choose from thousands of realistic voices to use in your content. ಆ ಚಂದ್ರನ ಬೆಳಕಿನಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತಗೊಳಿಸಿದೆ, ಮೌನವಾಗಿದೆ. ಸಂಪೂರ್ಣ ಮೌನವಾಗಿ ಗಮನಿಸಿ. ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಗಮನಿಸಿ. ದೇಹದಲ್ಲಾಗುವಂತಹ ಬದಲಾವಣೆಗಳನ್ನು ಸಂಪೂರ್ಣವಾಗಿ ಗಮನಿಸಿ. ಯಾವುದೇ ಆಲೋಚನೆಗಳಿಲ್ಲದೆ ಕೇವಲ ಆ ಆಂತರಿಕ ಶಕ್ತಿ ಮತ್ತು ಚಂದ್ರನ ದಿವ್ಯ ಶಕ್ತಿಯಲ್ಲಿ ಲೀನವಾಗಿರಿ. ಸಂಪೂರ್ಣವಾಗಿ ಆ ಹುಣ್ಣಿಮೆಯ ಬೆಳಕನ್ನು ನಿಮ್ಮ ದೇಹವನ್ನು ಪೂರ್ತಿಯಾಗಿ ಪ್ರವೇಶಿಸುತ್ತಿರುವುದನ್ನು ಗಮನಿಸಿ. ದೇಹದ ಮೇಲೆ ಆಗುವಂತಹ ಬದಲಾವಣೆಗಳನ್ನು ಗಮನಿಸಿ. ಪ್ರತಿಯೊಂದು ಕಣಕಣದಲ್ಲಿಯೂ ಶಕ್ತಿ ತುಂಬುತ್ತಿರುವುದನ್ನು ಗಮನಿಸಿ.
ನಿಮ್ಮ ಆಂತರಿಕ ಶಕ್ತಿ ಚಂದ್ರನ ಬೆಳಕಿನಿಂದ ಹೆಚ್ಚಾಗುತ್ತಿರುವುದನ್ನು ಗಮನಿಸಿ. ನಿಮ್ಮ ದೇಹವು ಅತಿ ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳುತ್ತಿರುವುದನ್ನು ಗಮನಿಸಿ. ನಿಮ್ಮ ಇಚ್ಛೆಗಳು, ನಿಮ್ಮ ಆಸೆಗಳನ್ನು ಬ್ರಹ್ಮಾಂಡಕ್ಕೆ ಮತ್ತೊಮ್ಮೆ ತಿಳಿಸಿ. ನಿಮ್ಮ ಗೋಲ್ಸ್ ಏನಿದೆ, ನಿಮ್ಮ ಈ ಆಸೆ ಏನಿದೆ, ಮತ್ತೆ ಒಮ್ಮೆ ಬ್ರಹ್ಮಾಂಡಕ್ಕೆ ತಿಳಿಸಿ. ಥ್ಯಾಂಕ್ ಯು ಯೂನಿವರ್ಸ್. ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು. ನನ್ನ ಎಲ್ಲ ಇಚ್ಛೆಗಳನ್ನು ಈಡೇರಿಸಿದ್ದಕ್ಕೆ, ನನ್ನೆಲ್ಲ ಬಯಕೆಗಳನ್ನು ಈಡೇರಿಸಿದ್ದಕ್ಕೆ ಥ್ಯಾಂಕ್ ಯು. ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು. ಪ್ರಕೃತಿ ಮಾತೆಗೆ ಥ್ಯಾಂಕ್ ಯು. ನಿಮ್ಮ ಕುಲದೇವರುಗಳಿಗೆ ಕೃತಜ್ಞತೆಯನ್ನು ತಿಳಿಸಿ. ನಿಮಗೆ ಜನ್ಮ ಕೊಟ್ಟಂತಹ ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆ ತಿಳಿಸಿ. ನಿಮ್ಮ ಆರಾಧ್ಯ ದೈವಗಳಿಗೆ ಕೃತಜ್ಞತೆ ತಿಳಿಸಿ. ಪತ್ರಿಜಿಯವರಿಗೆ, ರಾಂಪಾ ಮಾಸ್ಟರ್, ಮಹಾವತಾರ್ ಬಾಬಾಜಿಯವರಿಗೆ ಕೃತಜ್ಞತೆ ತಿಳಿಸಿ. ಚಂದ್ರದೇವನಿಗೆ ಕೃತಜ್ಞತೆಯನ್ನು ತಿಳಿಸಿ. ನಿಮ್ಮ ದೇಹಕ್ಕೆ ಕೃತಜ್ಞತೆಯನ್ನು ತಿಳಿಸಿ. ನಿಮ್ಮ ಸುತ್ತ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿಗೆ ಕೃತಜ್ಞತೆಯನ್ನು ತಿಳಿಸಿ. ಇಂಥದೊಂದು ಅದ್ಭುತವಾದ ಧ್ಯಾನವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರಹ್ಮಾಂಡಕ್ಕೆ. ಥ್ಯಾಂಕ್ ಯು. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ.
ನಿಮ್ಮ ದೇಹವನ್ನು ಸಡಿಲಗೊಳಿಸಿ ನಿಮ್ಮ ಎರಡೂ ಕೈಗಳನ್ನ ಸರಿಯಾಗಿ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಡಿ. ನಿಮ್ಮ ಎದುರಿಗಿರುವಂತಹ ನೀರನ್ನ ಕುಡಿರಿ. ಹೇಳಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಫುಲ್ ಮೈ ಎಲ್ಲ ಒಂಥರ ತಣ್ಣಗಾದಂಗಾಯ್ತು ಮೇಡಮ್ ನನಗೆ. ಅದೇ ಎನರ್ಜಿ. ಆಮೇಲೆ ನನಗೆ ಫುಲ್ ಎಲ್ಲಾ ವಿಷಯಸ್ ಎಲ್ಲ ಹಾಗೆ ಬಿಟ್ಟಿದ್ಯೇನೋ ಅನ್ನೋಷ್ಟು ಖುಷಿ ತುಂಬಾ ಖುಷಿ ಆಯ್ತು ಮೇಡಮ್ ನನಗೆ. ಎಲ್ಲಾಲೆ ಹಾಗೆ ಬಿಟ್ಟಿದ್ಯೇನೋ ಅಷ್ಟು ಖುಷಿ ಆಗ್ಬಿಡ್ತು ನನಗೆ. ಓಕೆ, ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಯಾರಾದ್ರು? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮೈಯೆಲ್ಲ ಜುಮ್ ಅಂತ ಶುರು ಆಯ್ತು, ತಡ್ಕೊಳಕ್ ಆಗ್ಲಿಲ್ಲ, ಆತರ ಎನರ್ಜಿ ಇತ್ತು. ಅದೇ ಸಿಕ್ಕಾಪಟ್ಟೆ ಎನರ್ಜಿ ಇವತ್ತು ಹುಣ್ಣಿಮೆ ಇಲ್ಲ. ಆಕ್ಚುಲಿ ನಿನ್ನೆ ಮಾಡಿಸ್ಬೇಕಿತ್ತು, ನಿನ್ನೆ ಆಗ್ಲಿಲ್ಲ, ನಾನು ಫ್ರೀ ಇರ್ಲಿಲ್ಲ. ಹಾಗಾಗಿ ಇವತ್ತು ಮಾಡಿಸಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಮತ್ತೆ ಕೇಶವ್ ಸರ್? ಮೇಡಮ್ ಬಹಳ ಎಲ್ಲೋ ಕರ್ಕೊಂಡೋಗಿ ಬಿಟ್ಟಂಗಾಯ್ತು. ಅಷ್ಟು ಡೆತ್ ಹೋಗ್ಬಿಡ್ತು ನಮ್ಗೆ, ಏನು ಮಾತಾಡಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು ಶ್ರುತಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೇಶವ್ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಅನುಭವ ಆಗಿದೆ. ಥ್ಯಾಂಕ್ ಯು. ಓಕೆ, ಮತ್ತೆ ನಾಳಿನ ಕ್ಲಾಸ್ ಅಲ್ಲಿ ಹೇಳಿ. ಅದನ್ನ ಏನು ಆಗಲ್ಲ ಮೇಡಮ್, ಅನುಭವಿಸಿದ್ರೆ ಅದು ಹೇಳಕ್ ಬರಲ್ಲ. ಒಬ್ರು ಹೇಳಿ ಮೇಡಮ್. ಅದೇ ಟ್ಯಾರೋ ಕಾರ್ಡ್ನೀಗ ಹುಣ್ಣಿಮೆಗೆ ಮೇಲಿಡ್ರಿ ಅಂತಂದ್ರಲ್ಲ, ಅದು ಫುಲ್ ಎಲ್ಲ ಕವರ್ ಹಾಕಿ ಫುಲ್ ಪ್ಯಾಕ್ ಮಾಡಿಡ್ಲಾ ಹೆಂಗೆ? ಒಂದು ತಟ್ಟೆ ತಗೊಳ್ಳಿ, ಅದ್ರೊಳಗೆ ಸ್ವಲ್ಪ ಅಕ್ಕಿ ಹಾಕಿ. ಓಕೆನಾ? ಅಕ್ಕಿ ಹಾಕಿ ಅದ್ರ ಮೇಲೆ ಟ್ಯಾರೋ ಕಾರ್ಡ್ ಇಡಿ. ಮೇಲೆ ಒಂದ್ ಸಣ್ಣದು ಇರುತ್ತಲ್ಲ, ಬಟ್ಟೆ ಇರುತ್ತಲ್ಲ, ವೇಲ್ ಇರುತ್ತೆ, ಅದು ಅದ್ರ ಮೇಲೆ ಮೇಲೆ ಹಾಕಿ ಇಡಿ, ಏನಾಗಲ್ಲ. ಮಳೆ ಏನಾರ ಬಂದ್ರೆ ಮೇಡಮ್? ಅಷ್ಟು ಆ ಲೆವೆಲಿಗೆ ಹೋಗ್ಬೇಡಿ. ಸ್ವಲ್ಪ ಕಿಟಕಿ ಬಾಜು ಇರುತ್ತಲ್ಲ, ಕಿಟಕಿ ಬಾಜು. ಮೇಡಮ್, ಮೊನ್ನೆ ರಾತ್ರಿ ಮಳೆ ಬಂದಿತ್ತಲ್ಲ, ಅದಕ್ಕೆ. ಇಲ್ಲ, ಒಂದು 10 ಮಿನಿಟ್ಸ್ ಇಡಿ ಸಾಕು. ಅಲ್ಲ ಆತರ ಹಂಗಿತ್ತು ಅಂದ್ರೆ 10 ಮಿನಿಟ್ಸ್ ಇಡಿ, ಇಲ್ಲ ಅಂದ್ರೆ ಕಿಟಕಿ ಬಾಜು ಇಡಿ. ಸರಿ ಮೇಡಮ್. ಓಕೆ ಸರ್, ಏನು ಹೇಳ್ತಾ ಇದ್ರಿ? ಮೇಡಮ್, ಏನು ಮಾತಾಡಕ್ ಪಸೆಗಳು ಬರ್ತಾ ಇಲ್ಲ, ಅಷ್ಟೇ ಸ್ಲೋ ಆಗ್ಬಿಟ್ವಿ ನಾವು. ಅಷ್ಟೇ ಫಾಸ್ಟ್ ಇರೋ ಸ್ಲೋ ಆಗ್ಬಿಟ್ವಿ. ಓಕೆ, ಈಗ ಸ್ವಲ್ಪ ಹಂಗ ರಿಕವರಿ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಇವತ್ತೇನಾದ್ರೂ ನಿಮ್ಮ ಕ್ರಿಸ್ಟಲ್ಸ್ ಅಥವಾ ಬ್ರಾಸ್ಲೆಟ್ಸ್ ಏನಾರು ಇತ್ತು ಅಂದ್ರೆ ಫುಲ್ ಮೂನ್ ಅಲ್ಲಿ ಇಟ್ಟು ಬೆಳಗ್ಗೆ ತಗೊಳ್ಳಿ ಅಥವಾ ಮಾರ್ನಿಂಗ್ ತಗೊಳ್ಳಿ. ಇದು ನೀರ್ ಇರುತ್ತಲ್ಲ, ಒಂದ್ ಬಾಟ್ಲಿ ನೀರ್ ಹಾಕಿ ಅದು ಫುಲ್ ಮೂನ್ ಕೆಳಗೆ ಇಟ್ಬಿಡಿ. ಅದು ಫುಲ್ ಎನರ್ಜಿ ಹೀರ್ಕೊಳ್ಳುತ್ತೆ. ಮತ್ತೆ ಬೆಳಗ್ಗೆ ನೀರು ನಿಮ್ಗೆ ಏನ್ ಅನ್ಕೊಂಡಿರ್ತೀರ ಇದಕ್ ವಿಶ್ ಹೇಳಿ.
ವಿಶ್ ಹೇಳಿ ಅದನ್ನ ಇಟ್ಟು ಬೆಳಗ್ಗೆ ಮತ್ತೆ ಮಾರ್ನಿಂಗ್ ನೀವು ಆ ನೀರನ್ನ ಕುಡಿಬಹುದು. ಪ್ರತಿ ಹುಣ್ಣಿಮೆಗೆ ಈ ತರ ಮಾಡಿ, ವರ್ಕ್ ಆಗುತ್ತೆ. ಓಕೆನಾ? ಓಕೆ, ಮತ್ತೆ ನಾಳೆ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್. ಅಮೃತ ಏನಾದ್ರು ಮಾತಾಡ್ತೀರಾ? ಮ್ಯಾಮ್ ಒಂದ್ ಡೌಟ್ ಇತ್ತು ಇವತ್ತಿನ ಆಕ್ಟಿವಿಟಿದು. ಹಾ ಹೇಳಿ. ಮ್ಯಾಮ್ ಇದು ಈಗ ನೋಟು ನಾವು ಪ್ರೇಯರ್ ಮಾಡಿರ್ತೀವಿ ಅಲ್ಲ, ಅದನ್ನ ನಾವ್ ಯೂಸ್ ಮಾಡ್ಬೋದಾ ಅಥವಾ ಹಾಗೆ ಇಡೋದಾ? ಇಲ್ಲ, ಯೂಸ್ ಮಾಡ್ಬೋದು. ಜಸ್ಟ್ ಒಂದ್ ನೋಟ್ ಅನ್ನ ಹಿಡಿದು ಅದನ್ನ ನೀವು ಪ್ರೇಯರ್ ಮಾಡಿ ಅದರಲ್ಲಿರುವಂತಹ ಎಲ್ಲಾ ಬ್ಲಾಕೇಜ್ ನ ತೆಗೆದು ಮತ್ತೆ ನೀವು ದೇವ್ರ ಮನೇಲಿ ಇಟ್ಟು ಯೂಸ್ ಮಾಡ್ಬೋದು. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಹೇಗಿತ್ತು? ಯು ಮ್ಯಾಮ್. ಚೆನ್ನಾಗ್ ಅನ್ಸ್ತಾ ಮ್ಯಾಮ್, ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟೆ. ಓಕೆ ಓಕೆ, ಥ್ಯಾಂಕ್ ಯು, ಬಾಯ್, ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಗುಡ್ ಯು ನೈಟ್. ಮೇಡಮ್. ಗುಡ್ ನೈಟ್ ಮೇಡಮ್, ಥ್ಯಾಂಕ್ ಯು. ಗುಡ್ ನೈಟ್.